ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು KSYUಗೆ ಯಾವ ರೀತಿಯಲ್ಲಿ ಅಡ್ಮಿಷನ್ ಆಗಬೇಕು ಅನ್ನೋ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ನೀವೇನಾದರೂ ಹೊಸ್ದಾಗಿ KSYUಗೆ ಅಡ್ಮಿಷನ್ ಆಗಬೇಕು ಅಂದರೆ ಯಾವ ರೀತಿ ಅಡ್ಮಿಷನ್ ಪ್ರೊಸೆಸಿಂಗ್ ನಡೆಯುತ್ತೆ ಅನ್ನೋ ಡೀಟೇಲ್ಸ್ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಡೀಟೇಲ್ಸ್ ಏನಾದರೂ ತಿಳ್ಕೋಬೇಕು ಅಂತಂದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. KSYUಗೆ ಅಡ್ಮಿಷನ್ ಆಗಬೇಕು ಅಂದರೆ ಎರಡು ರೀತಿಯಲ್ಲಿ ಅಡ್ಮಿಷನ್ ಆಗಬೇಕಾಗುತ್ತೆ. ಒಂದು ಆನ್ಲೈನ್ನ ಮುಖಾಂತರ, ಇನ್ನೊಂದು ಆಫ್ಲೈನ್ನ ಮುಖಾಂತರ. ಒಟ್ಟು ಎರಡು ರೀತಿಯಲ್ಲಿ ಕೂಡ ಅಡ್ಮಿಷನ್ ಪ್ರೊಸೆಸಿಂಗ್ ಆಗುತ್ತೆ. ಬಟ್ ಅಲ್ಟಿಮೇಟ್ಲಿ ನೀವು ರೀಜನಲ್ ಸೆಂಟ್ರಿಗೆ ಹೋಗಿ ಫೈನಲ್ ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ. ನೀವು ಮೊದಲನೇದಾಗಿ KSYU ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿ ಅಡ್ಮಿಷನ್ ಸೆಕ್ಷನ್ ಓಪನ್ ಮಾಡಿದ್ರೆ ಅಲ್ಲಿ ಮೊದಲನೇದಾಗಿ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇರುತ್ತೆ. ಫಸ್ಟು ನೀವು ರಿಜಿಸ್ಟ್ರೇಷನ್ ಮಾಡಿ ನಿಮ್ಮದು ID ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಇದಾದಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಫೀಸ್ನ ಪೇ ಮಾಡಿ ನೀವು ನೆಕ್ಸ್ಟು ಅಡ್ಮಿಷನ್ಗೆ ಆಫ್ಲೈನ್ಗೆ ಹೋದಾಗ ನಿಮ್ಮದು ಅಡ್ಮಿಷನ್ ಪ್ರೊಸೆಸಿಂಗ್ ಬೇಗ ಆಗುತ್ತೆ. ಇಷ್ಟು ಪ್ರೊಸೆಸಿಂಗ್ ಆನ್ಲೈನಲ್ಲಿ ಮಾಡ್ಕೊಂಡು ಹೋದಾಗ ನಿಮಗೆ ಫೈನಲ್ ಅಡ್ಮಿಷನ್ ಬೇಗ ಆಗುತ್ತೆ. ಆನ್ಲೈನ್ ಅಡ್ಮಿಷನ್ ಪ್ರೊಸೆಸಿಂಗ್ನಲ್ಲಿ 70% ಪ್ರೊಸೆಸಿಂಗು ನೀವೇ ರೆಡಿ ಮಾಡ್ಕೊಂಡು ಹೋಗಿರ್ತೀರ, ರಿಜಿಸ್ಟ್ರೇಷನ್ ಮಾಡಿಸಿರ್ತೀರ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಆಗಿರುತ್ತೆ. ಅದಾದಮೇಲೆ ನೀವು ರೀಜನಲ್ ಸೆಂಟ್ರಿಗೆ ಹೋಗಿ ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೆಸಿಂಗ್ ಕಂಟಿನ್ಯೂ ಮಾಡ್ತೀರಾ. ಇದು ಆನ್ಲೈನ್ ಅಡ್ಮಿಷನ್ ಮಾಡಿದ್ರೆ ಈ ರೀತಿ ಪ್ರೊಸೆಸಿಂಗ್ ಮಾಡಬೇಕಾಗತ್ತೆ. ಇನ್ನು ಎರಡನೇ ಆಪ್ಷನ್ ನೋಡೋದಾದರೆ ಆಫ್ಲೈನ್ ಅಡ್ಮಿಷನ್. ಆಫ್ಲೈನ್ ಅಡ್ಮಿಷನ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ. ಆ ವಿಡಿಯೋದ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ನೋಡ್ಕೋಬೋದು. ಆ ವಿಡಿಯೋದಲ್ಲಿ ತಿಳಿಸಿರುವಂಥ ಅಷ್ಟು ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡೋದ್ರೆ KSYUನಲ್ಲಿ ಇನ್ನೆಲ್ಲ ಅಡ್ಮಿಷನ್ ಪ್ರೊಸೆಸಿಂಗ್ ಮಾಡಿ ನಿಮ್ಮದು ಅಡ್ಮಿಷನ್ ಆಗುತ್ತೆ. ನೀವು ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ರೀಜನಲ್ ಸೆಂಟ್ರಿಗೆ ಹೋದರೆ ನಿಮ್ಮದು ಅಡ್ಮಿಷನ್ ಪ್ರೊಸೆಸಿಂಗ್ ಬೇಗ ಆಗುತ್ತೆ. ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ ನೀವು ರೀಜನಲ್ ಸೆಂಟರ್ನಲ್ಲಿ ಅಡ್ಮಿಷನ್ ತೊಗೋತೀನಿ ಅಂತಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಸ್ಟೂಡೆಂಟ್ಸ್ ಜಾಸ್ತಿ ಇದ್ದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ನೀವು ಫಸ್ಟೇ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೋಗಿ ಅಡ್ಮಿಷನ್ಗೆ, ಸೊ ನೀವು ಬೇಗ ಅಡ್ಮಿಷನ್ ಮುಗಿಸ್ಕೊಂಡು ಬರ್ಬೋದು. ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು ಮತ್ತು ಡಾಕ್ಯುಮೆಂಟ್ಸ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅನ್ನೋ ಏನಾದರೂ ವಿಡಿಯೋ ಬೇಕು ಅಂತಂದರೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ, ಖಂಡಿತ ಅದರದ್ದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿಯಾದಂಥ ಹೊಸ KSYU ಅಪ್ಡೇಟ್ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.